ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಕ್ಕ ತಂಗಿ ನೋಡಿ ಇಬ್ರು ಮುದ್ದಾಡ್ತಾ ಇದ್ದಾರೆ ಬಸ್ಸಲ್ಲಿ. ಅವರಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ನನ್ನ ಮಗಳು. ಅವರಪ್ಪ ಬಾಯ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಬಾಯ್ ಮಾಡ್ತಾ ಇದ್ದಾಳೆ. ಹಾಗೆ ನೆಕ್ಸ್ಟ್ ನಮ್ಮ ಜೊತೆ ನಮ್ಮ ತಂಗಿನೂ ಬರ್ತಾ ಇದ್ದಾಳೆ. ಅವಳು ನೆಕ್ಸ್ಟ್ ಜಾಯ್ನ್ ಆಗ್ತಾಳೆ. ಅವಳು ಬಂದು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಬೆಳಗ್ಗೆ ಬೇಗನೆ ರೀಚ್ ಆದ್ವಿ. ಬರೀ ಕೈಲಿ ಹೋಗೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವೀಟ್ಸ್ ಮತ್ತೆ ತರಕಾರಿ ರೊಟ್ಟಿ ಎಲ್ಲ ತಗೊಂಡು ಹೋಗಿದ್ವಿ. ನನ್ನ ಮಗಳು ನೋಡ್ರಿ ಆಲ್ರೆಡಿ ಆಟ ಆಡ್ಕೊಂತ ಕುಂತಿದ್ದಾಳೆ ಜೋಕಾಲಲ್ಲಿ. ಇವಾಗ ಯಾಕೆ ಹೋಗಿದ್ವಿ ಅಂದ್ರೆ ನಮ್ಮ ಸಿಸ್ಟರ್ ಡೆಲಿವರಿಗೆ ಹೋಗ್ತಾ ಇದ್ರ ಮೈಸೂರಿಗೆ, ಅವ್ರ ಮನೆಗೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೀವಿ. ನೆಕ್ಸ್ಟ್ ಮಾರ್ನಿಂಗ್ ಟಿಫನ್ಗೆ ಅಂತ ಅಕ್ಕ ರೆಡಿ ಮಾಡ್ತಾ ಇದ್ರು. ನಾನು ಹೋಗಿ ಟಿಫನ್ ರೆಡಿ ಮಾಡೋಣ ಅಂತ ಅವ್ರ ಜೊತೆಗೆ. ಟಿಫನ್ಗೆ ದೋಸೆ ಮತ್ತೆ ಸ್ವೀಟು ವಡೆ ಎಲ್ಲಾನು ಮಾಡಿದ್ರು ಅಕ್ಕ. ಟಿಫನ್ ಎಲ್ಲ ಮಾಡ್ಕೊಂಡು ಎಲ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನನ್ನ ಮಗಳು ಆಟ ಆಡ್ತಾ ಇದ್ಲು ಜೋಕಾಲಲ್ಲಿ, ಅವರಪ್ಪ ಆಡಿಸ್ತಾ ಇದ್ರು. ಹಾಗೆ ಸಂಜೆ ಟೈಮ್ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಸಂಜೆ ಪಾರ್ಕ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ರು ಬಾಯ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಪಾರ್ಕ್ಗೆ ಬಂದ್ವಿ, ಸ್ವೀಟ್ ಕಾರ್ನ್ ಎಲ್ಲ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಒಳಗಡೆ. ನಮ್ಮ ಸಿಸ್ಟರು ಮತ್ತೆ ನಮ್ಮ ಹಸ್ಬೆಂಡು ನೋಡಿ, ಪಾರ್ಕಲ್ಲಿ ಅಂತೂ ತುಂಬಾ ಜನ ಇದ್ರು. ಸಂಡೇ ಇರೋದ್ರಿಂದ ರಶ್ ಇತ್ತು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ವಾ. ಸೊ ಹಾಗಾಗಿ ನನ್ನ ಮಗಳನು ಜಾರ್ಖಂಡ್ ಆಡ್ತಾ ಇದ್ದಾಳೆ. ಮಕ್ಕಳಿಗೆ ಈ ತರ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ನನ್ನ ಮಗಳು ನೋಡ್ರಿ ಎಲ್ಲಾ ತರ ಆಟಗಳನ್ನ ಆಡ್ತಾ ಇದ್ದು. ಹಾಗೆ ಇವಳು ಅಂದ್ರೆ ಚಿಕ್ಕ ಮಗಳನು ಅಷ್ಟೆ, ಅವಳು ಜಾರಬಂಡಿ ಆಡ್ತೀನಿ ಅಂತ ಹೇಳಿ ಇದನ್ನ ಆಟ ಆಡಿ ನೆಕ್ಸ್ಟ್ ಇದು ಬೇಡ ದೊಡ್ಡದು ಆಡ್ತೀನಿ ಅಂತ ಹೇಳಿ ಬೇರೆ ಕಡೆ ಆಡ್ತಾ ಇದ್ದಾಳೆ. ನಮ್ಮ ತಂಗಿ ಅವಳನ್ನ ಆಡಿಸ್ತಾ ಇದ್ಲು. ನೆಕ್ಸ್ಟ್ ಇಲ್ಲಿಂದ ಇಬ್ರು ಆ ಕಡೆ ಹೋದ್ವಿ ಎಕ್ಸರ್ಸೈಸ್ ಹತ್ರ. ಇಬ್ರು ನೋಡಿ ಅಕ್ಕ ತಂಗಿ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಅಷ್ಟೇ ನೆಕ್ಸ್ಟ್ ನಮ್ಮ ತಂಗಿ ನಾನು ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ಅಲ್ಲೇ. ಅವ್ರ ಜೊತೆನೆ ಸ್ವಲ್ಪ ಹೊತ್ತು ನಾನು ಎಕ್ಸರ್ಸೈಸ್ ಮಾಡಿದೆ. ನೆಕ್ಸ್ಟ್ ಇಲ್ಲಿಂದ ಟೈಮ್ ಆಯ್ತು ಅಂತ ಹೇಳಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ 5 ಸ್ಟಾರ್ ಚಿಕನ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ರು 5 ಸ್ಟಾರ್ ಚಿಕನ್ ತಿನ್ನೋಕೆ ಹೋದ್ವಿ. ನಮ್ಮ ಸಿಸ್ಟರು ಮತ್ತೆ ನಮ್ಮ ಸಿಸ್ಟರ್ ಅವರ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.